ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ಇವತ್ತು ನಾವು ಪ್ರತಿಯೊಬ್ಬರ ಮನೆಯಲ್ಲಿ ಪ್ರಮುಖವಾಗಿ ಉಪಯೋಗ ಮಾಡುವಂಥ ಎರಡು ಹಿಟ್ಟಿನ ಬಗ್ಗೆ ತಿಳಿಸ್ತಾ ಇದ್ದೇನೆ. ಒಂದು ಗೋಧಿ ಹಿಟ್ಟು, ಇನ್ನೊಂದು ಮೈದಾ ಹಿಟ್ಟು. ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ತಿಂಡಿ ತಿನಿಸುಗಳನ್ನ ಮಾಡುವಾಗ ಈ ಮೈದಾ ಹಿಟ್ಟನ್ನು ಉಪಯೋಗ ಮಾಡಿರ್ತೀರಿ. ಹಾಗೆಯೇ ಗೋಧಿ ಹಿಟ್ಟನ್ನು ಸಹ ಉಪಯೋಗ ಮಾಡ್ತೀರಿ ಈ ಚಪಾತಿ ಮಾಡುವಂಥದ್ದಕ್ಕೆಲ್ಲ. ಆದರೆ ಇವು ಎರಡರಲ್ಲಿ ನಮ್ಮ ಆರೋಗ್ಯಕ್ಕೆ ಯಾವುದು ಒಳ್ಳೆಯದು? ತುಂಬ ಜನ ನೀವು ಹೇಳಿದ್ದನ್ನ ಕೇಳಿರಬಹುದು, ಮೈದಾ ನಮ್ಮ ಆರೋಗ್ಯಕ್ಕೆ ಹಾನಿಕಾರ ಅಂತ ಹೇಳಿ. ನಿಜವಾಗ್ಲೂ ಮೈದಾ ಹಿಟ್ಟು ನಮ್ಮ ಆರೋಗ್ಯಕ್ಕೆ ಹಾನಿಕಾರನ? ಅದರಲ್ಲೂ ಇನ್ನೂ ಕೆಲವರು ಗೋಧಿ ಹಿಟ್ಟು ಸಹ ನಮ್ಮ ಆರೋಗ್ಯಕ್ಕೆ ಹಾನಿಕಾರ ಅಂತ ಹೇಳಲಾಗತ್ತೆ. ನಿಜವಾಗ್ಲೂ ಈ ಹಿಟ್ಟಲ್ಲಿ ಯಾವುದು ಒಳ್ಳೆಯದು, ಯಾವುದನ್ನು ನಾವು ಬಿಡಬೇಕು, ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೋದು. ವಿಡಿಯೋ ಮಿಸ್ ಮಾಡಿದೆ ಮೊಟ್ಟ ಮೊದಲು ನೀವು ನೋಡಬಹುದು. ಸ್ನೇಹಿತರೆ, ನಾವು ಸಾಮಾನ್ಯವಾಗಿ ಹೋಟ್ಲಿಗೆ ಹೋದಾಗ ಅಥವಾ ಬೇಕರಿಗೆ ಹೋದಾಗ ಕೆಲವೊಂದು ತಿಂಡಿ ತಿನಿಸುಗಳನ್ನ ತಗೊಳ್ತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಈ ಬ್ರೆಡ್ ಆಗಿರಲಿ, ನೂಡಲ್ಸು, ಹಾಗೆಯೇ ಸಮೋಸ, ಕುಲ್ಚಾ ಅಂತ ಬರುತ್ತೆ, ಕೇಕ್, ಪಾಸ್ತಾ, ಇದೇ ರೀತಿ ಸುಮಾರಷ್ಟು ಆಹಾರ ತಿನಿಸುಗಳನ್ನ ತಿಂತೀವಿ. ಇದರಲ್ಲಿ ಮೈದಾವನ್ನು ಉಪಯೋಗ ಮಾಡಿರ್ತಾರೆ. ಮೊದಲಿಗೆ ನಾವು ಮೈದಾ ಅಂದರೆ ಏನು ಅಂತ ತಿಳ್ಕೊಬೇಕಾಗತ್ತೆ. ಮೈದಾ ಏನಂತ ಗೊತ್ತಾದಾಗ ನಮ್ಮ ಆರೋಗ್ಯಕ್ಕೆ ಹಾನಿಕಾರಣ ಅಲ್ಲ ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಮೊದಲನೇದಾಗಿ ಈ ಮೈದಾ ಅಂದರೆ ಏನು? ಮೈದಾ ಹಿಟ್ಟು ಅಂತಂದರೆ ಗೋಧಿ ಹಿಟ್ಟಿನಿಂದ ರಿಫೈನ್ ಮಾಡಲಾದಂಥ ಒಂದು ಹಿಟ್ಟು. ಗೋಧಿಯ ಕಂದು ಪದರವನ್ನು ಅಂದರೆ ಬ್ರಾನ್ ಮತ್ತು ಜರ್ಮನ್ನು ತೆಗೆದುಹಾಕಿ ಈ ಗೋಧಿಯ ಒಳಗಿನ ಬಿಳಿ ತಿರುಳು ಅಂತಂದರೆ ಎಂಡೋಸ್ಪರ್ಮಿಂದ ಮಾಡಲಾದಂಥ ಹಿಟ್ಟೆ ಈ ಮೈದಾ ಹಿಟ್ಟು. ನಾವು ಸಾಮಾನ್ಯವಾಗಿ ಆಹಾರವನ್ನು ತಿನ್ನೋದಕ್ಕಿಂತ ಮುಂಚೆ ನಮ್ಮ ಕಣ್ಣಿಗೆ ಹೇಗೆ ಕಾಣುತ್ತೆ ಅನ್ನೋದು ಮುಖ್ಯವಾಗುತ್ತೆ. ತುಂಬ ಜನ ಕಣ್ಣಿಗೆ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರವಾಗಿ ಅದನ್ನು ಖರೀದಿ ಮಾಡಿ ತಿನ್ನುವಂಥದ್ದಿರುತ್ತೆ. ಹಾಗೆಯೇ ಹಲವಾರು ಬೇಕರಿ ಐಟಮ್ಗಳಾಗಲಿ ಅಥವಾ ಹೋಟೆಲ್ಗಳಲ್ಲಿ ಈ ಮೈದಾವನ್ನು ಉಪಯೋಗ ಮಾಡಿಕೊಂಡು ಹಲವಾರು ಖಾದ್ಯಗಳನ್ನ ತಯಾರಿಸ್ತಾರೆ. ಒಂದನೇದಾಗಿ ನೋಡಲಿಕ್ಕೆ ತುಂಬ ಚಂದವಾಗಿ ಕಾಣುತ್ತೆ ಅನ್ನೋದು, ಅದರಲ್ಲಿ ಎರಡನೇದು ಇದರಿಂದ ತಿಂಡಿ ತಿನಿಸುಗಳನ್ನು ತಯಾರು ಮಾಡೋದು ತುಂಬ ಸುಲಭ ಅಂತ. ಇನ್ನು ಈ ಮೈದಾ ತುಂಬ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರವಾಗಿ, ತುಂಬ ಬಿಳಿಯಾಗಿ ಕಾಣಲಿ ಅನ್ನೋದಕ್ಕೋಸ್ಕರವಾಗಿ ಕಂಪನಿಗಳು ಹಲವಾರು ರಾಸಾಯನಿಕಗಳನ್ನು ಇದಕ್ಕೆ ಮಿಕ್ಸ್ ಮಾಡ್ತಾರೆ. ಇದು ಇನ್ನಷ್ಟು ಬಿಳಿಯಾಗಿ ಕಾಣಲಿಕ್ಕೆ ಕಾರಣವಾಗುತ್ತೆ. ಹಲವಾರು ಕಂಪನಿಗಳನ್ನ ನೀವು ನೋಡಿರ್ತೀರಿ, ಪ್ರತಿಯೊಂದು ಜಾಹೀರಾತು ಅಥವಾ ಅಡ್ವರ್ಟೈಸ್ಮೆಂಟ್ಗಳನ್ನ ಕೊಡ್ತಾರೆ. ಯಾಕಾಗಿ? ಇದು ನಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರವಾಗಿ, ಇದನ್ನು ನಾವು ಖರೀದಿ ಮಾಡಲಿ ಅನ್ನೋದಕ್ಕೋಸ್ಕರವಾಗಿ. ಹಾಗೆಯೇ ಆಹಾರ ಪದಾರ್ಥ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಈ ಮೈದಾವನ್ನು ಉಪಯೋಗ ಮಾಡುವಂಥದ್ದು. ಈ ಮೈದಾ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಯಾಕಂತಂದರೆ ಮೈದಾ ಹಿಟ್ಟು ತಯಾರಾಗುವಂತಹ ಸಂದರ್ಭದಲ್ಲಿ ಪ್ರತಿ ಹಂತದಲ್ಲೂ ಹಲವಾರು ರೀತಿಯ ಪೋಷಕಾಂಶಗಳನ್ನು ಕಳೆದುಕೊಳ್ಳುತ್ತೆ. ಮುಖ್ಯವಾಗಿ ಈ ಗೋಧಿಯ ಹೊರಪದರ ಅಂದರೆ ಕಂದು ಬಣ್ಣದ ಏನು ಅದರ ಸಿಪ್ಪೆ ಇರುತ್ತೋ, ಹೊರಪದರ ಇರುತ್ತೋ, ಅದನ್ನು ಕಳೆದುಕೊಳ್ಳುತ್ತೆ. ಇದರಲ್ಲಿ ಕರಗದ ನಾರಿನಾಂಶ ಇರುತ್ತೆ. ಈ ಕರಗದ ನಾರಿನಾಂಶದ ಜೊತೆಗೆ ಪ್ರೋಟೀನ್ಗಳು, ಖನಿಜಾಂಶಗಳು, ಜೀವಸತ್ವಗಳು, ಹಾಗೆಯೇ ಉತ್ಕರ್ಷಣ ನಿರೋಧಕ ಶಕ್ತಿಗಳನ್ನೆಲ್ಲ ಇದು ಕಳೆದುಕೊಳ್ಳುತ್ತೆ. ಕೊನೆಯದಾಗಿ ಉಳಿಯುವಂಥದ್ದು ಬಿಳಿ ಬಣ್ಣದ ಎಂಡೋಸ್ಪರ್ಮ್ ಅಥವಾ ಕಾರ್ಬೋಹೈಡ್ರೇಟು ಮಾತ್ರ. ಇನ್ನು ಈ ಗೋಧಿ ಹಿಟ್ಟು ಅಂತಂದರೆ ಏನು? ಗೋಧಿ ಹಿಟ್ಟು ಅಂತಂದರೆ ಗೋಧಿಯನ್ನು ನೇರವಾಗಿ ಪುಡಿ ಮಾಡಲಾಗತ್ತೆ. ಇದರಲ್ಲಿ ಬ್ರಾನ್, ಜರ್ಮ್, ಎಂಡೋಸ್ಪರ್ಮ್ ಎಲ್ಲವೂ ಇರುತ್ತೆ. ಸಂಪೂರ್ಣವಾದಂತಹ ಶುದ್ಧ ಗೋಧಿ ಹಿಟ್ಟಿನಲ್ಲಿ ಕಾರ್ಬೋಹೈಡ್ರೇಟ್ಗಳು, ಕರಗದ ನಾರಿನಾಂಶ, ಪ್ರೋಟೀನ್ಗಳು, ಜೀವಸತ್ವಗಳು, ವಿಟಮಿನ್ B1, B3, B5 ಹಾಗೆಯೇ ರೈಬೋಫ್ಲಾವಿಯಾ ಮತ್ತು ಪೋಲೇಟ್ನಂತಹ ಇದೇ ರೀತಿ ಮುಂತಾದ ಅನೇಕ ಪೋಷಕಾಂಶಗಳನ್ನು ಇದು ಒಳಗೊಂಡಿರುತ್ತೆ. ಇದು ಉತ್ತಮ ಪ್ರಮಾಣದ ಕ್ಯಾಲ್ಸಿಯಂ ಮತ್ತು ಕಬ್ಬಿಣದ ಅಂಶವನ್ನು ಸಹ ಇದು ಹೊಂದಿರುತ್ತೆ. ಮೈದಾ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಯಾಕೆ ಹೇಳ್ತಾರೆ? ಇದರಿಂದ ಅಂಥದ್ದು ಏನು ಸಮಸ್ಯೆ ಇದೆ? ಮುಖ್ಯವಾಗಿ ಈ ಮೈದಾ ಹಿಟ್ಟಲ್ಲಿ ಫೈಬರ್ ಅಂಶ ಇರೋದೇ ಇಲ್ಲ. ಇದರಲ್ಲಿ ವಿಟಮಿನ್ಗಳಾಗಲಿ ಮಿನರಲ್ಸ್ಗಳಾಗಲಿಯೂ ಇಲ್ಲ. ನಾನಾ ಪ್ರಕ್ರಿಯೆಗಳ ಮೂಲಕ ತಯಾರಾಗುವಂಥ ಈ ಮೈದಾ ಹಿಟ್ಟು ಅನೇಕ ಪೋಷಕಾಂಶಗಳನ್ನು ಕಳೆದುಕೊಳ್ಳುತ್ತೆ. ಇದು ಬ್ಲಡ್ ಶುಗರ್ ಅಥವಾ ಡಯಾಬಿಟಿಸ್ ಅಂತ ನಾವು ಏನು ಕರಿತೀವೋ ಇದಕ್ಕೂ ಕೂಡ ಇದು ಕಾರಣವಾಗಬಹುದು. ಇನ್ನು ಗೋಧಿ ಹಿಟ್ಟು ನಮ್ಮ ಆರೋಗ್ಯಕ್ಕೆ ಹೇಗೆ ಉತ್ತಮ? ಫೈಬರ್ನ ಅಂಶ ಜಾಸ್ತಿ ಇರುತ್ತೆ. ಹೀಗಾಗಿ ಹೆಚ್ಚಿನ ಪಚನ ಸಮಸ್ಯೆಗಳನ್ನು ಇದು ದೂರ ಮಾಡುತ್ತೆ. ವಿಟಮಿನ್ B ಅಂಶ ಸಮೃದ್ಧವಾಗಿರುತ್ತೆ. ಶುಗರ್ ಲೆವೆಲ್ನ ನಿಧಾನವಾಗಿ ಏರಿಸೋದ್ರಿಂದ ಡಯಾಬಿಟಿಸ್ ಇರುವಂಥವರಿಗೆ ಈ ಚಪಾತಿ ಒಂದು ಒಳ್ಳೆಯ ಆಹಾರ ಅಂತ ಹೇಳಲಾಗುತ್ತೆ. ಇನ್ನು ತೂಕವನ್ನು ಇಳಿಸ್ಕೋಬೇಕು ಅಂತ ಹೇಳಿ ಯಾರು ಪ್ರಯತ್ನ ಮಾಡ್ತಿದ್ದಾರೋ ಅಂಥವರು ತಮ್ಮ ಆಹಾರ ಜೊತೆ ಚಪಾತಿಯನ್ನು ಸೇರಿಸ್ಕೊಳ್ಳೋದು ಬಹಳ ಉತ್ತಮವಾದಂಥ ಒಂದು ಮಾರ್ಗ.
ಇದು ನಮ್ಮ ದೇಹದ ತೂಕವನ್ನು ಇಳಿಸಲಿಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ. ಯಾಕಂತಂದರೆ ಇದರಲ್ಲಿ ಕರಗದ ನಾರಿನಾಂಶ ಜಾಸ್ತಿ ಇದೆ. ಈ ಕರಗದ ನಾರಿನಾಂಶ ಜಾಸ್ತಿ ಇರುವಂಥ ಯಾವುದೇ ಆಹಾರ ಪದಾರ್ಥವಾಗಲಿ ನಮ್ಮ ಹಸಿವನ್ನು ಬಹಳ ನಿಧಾನಗೊಳಿಸುತ್ತೆ. ನಮಗೆ ಹಸಿವಾದ ನಾವೇನೋ ತಿಂತೀವಿ, ಒಂದು ವೇಳೆ ಹಸಿವೆ ನಿಧಾನವಾದರೆ ನಾವು ತಿನ್ನುವಂಥದ್ದು ಸಹ ತುಂಬ ಲೇಟಾಗಿರುತ್ತೆ, ಪ್ರಮಾಣ ಬಹಳ ಕಡಿಮೆ ಇರುತ್ತೆ. ಇದರಿಂದ ತೂಕ ನಷ್ಟಕ್ಕೆ ಬಹಳಷ್ಟು ಸಹಾಯವಾಗುತ್ತೆ. ನಿಮ್ಮಲ್ಲಿ ಬಹಳಷ್ಟು ಜನರಲ್ಲಿ ಒಂದು ಕ್ವಶನ್ ಈಗ ಬರುತ್ತೆ, ಹಾಗಾದರೆ ನಾವು ಮೈದಾವನ್ನು ತ್ಯಜಿಸಬೇಕಾ, ಮೈದಾವನ್ನು ತಿನ್ನಲೇಬಾರ್ದಾ? ಇಲ್ಲ, ನಾವು ಮೈದಾವನ್ನು ತಿನ್ಬೋದು. ಯಾವಾಗ? ಅಪರೂಪಕ್ಕೆ, ವಾರಕ್ಕೆ ಒಮ್ಮೆಯೋ ತಿಂಗಳಿಗೊಮ್ಮೆಯೋ ನಾವು ಮೈದಾದ ಆಹಾರ ಪದಾರ್ಥಗಳನ್ನು ತಿಂದರೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿಲ್ಲ. ಆದರೆ ಪ್ರತಿನಿತ್ಯ ನಾವು ಮೈದಾವನ್ನು ಸೇವನೆ ಮಾಡ್ತಾ ಇದ್ದರೆ ಖಂಡಿತವಾಗಲೂ ನಮ್ಮ ಆರೋಗ್ಯದ ಮೇಲೆ ಇದು ಪ್ರಭಾವವನ್ನು ಬೀರೇ ಬೀರುತ್ತೆ. ನೀವು ಈ ರೀತಿ ಕೂಡ ಮಾಡ್ಬೋದು. ನಾವು ಮನೆಯಲ್ಲಿ ಚಪಾತಿಯನ್ನು ತಯಾರು ಮಾಡುವಂಥದ್ದು, ಪರಾಟವನ್ನು ತಯಾರು ಮಾಡುವಂಥದ್ದು, ದೋಸೆ ಮಾಡುವಂಥದ್ದು ಯಾವುದನ್ನು ಗೋಧಿಯನ್ನು ಬಳಸಿ ಈ ರೀತಿ ಮಾಡಿ ತಿಂದಾಗ ನಮ್ಮ ದೇಹಕ್ಕೆ ಬಹಳಷ್ಟು ಪ್ರಯೋಜನಗಳಿದೆ. ನೀವು ಮೈದಾ ಹಿಟ್ಟಿನ ಬದಲಾಗಿ ಗೋಧಿ ಹಿಟ್ಟನ್ನು ಉಪಯೋಗ ಮಾಡ್ಬೋದು. ಇದು ಕೂಡ ಆಹಾರದ ರುಚಿಯನ್ನು ಬಹಳಷ್ಟು ಹೆಚ್ಚಿಸುತ್ತೆ. ಅಥವಾ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಸಹ ಈ ಮಿಲೆಟ್ ಪೌಡರ್ ಸಿಗುತ್ತೆ, ಮಿಲೆಟ್ ಹುಡಿ, ಅದನ್ನು ಸಹ ನೀವು ಉಪಯೋಗ ಮಾಡ್ಬೋದು. ಇದರಿಂದ ಚಪಾತಿ ಮಾಡ್ಬೋದು, ದೋಸೆ ಮಾಡ್ಬೋದು, ಇಡ್ಲಿ ಮಾಡ್ಬೋದು. ಇದೇ ರೀತಿ ಬೇರೆ ಬೇರೆ ರೀತಿಯ ಖಾದ್ಯಗಳನ್ನು ಮಾಡಿ ನಾವು ಸೇವನೆ ಮಾಡ್ಬೋದು. ಈ ಮಿಲೆಟನ್ನು ಸಹ ಹಾಗೆ ಆದಷ್ಟು ನಿಮ್ಮ ಮನೆಯಲ್ಲಿ ನೀವು ಪುಡಿ ಮಾಡಿ ಸೇವನೆ ಮಾಡೋದು ಉತ್ತಮ. ಯಾಕಂತಂದರೆ ಹೊರಗಡೆ ಮಾಡುವಂತಹ ಮಿಲೆಟ್ ಪೌಡರ್ನಲ್ಲಿ ಬೇರೆ ರೀತಿಯ ಕಲಬೆರಕೆಗಳು ಇರುವಂಥ ಸಾಧ್ಯತೆಗಳು ಸಹ ಇರುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ನೀವೇ ಪುಡಿ ಮಾಡಿ ಅದನ್ನು ಉಪಯೋಗ ಮಾಡುವಂಥದ್ದು ಬಹಳ ಉತ್ತಮ. ಎನಿವೆ ಸ್ನೇಹಿತರೆ, ಇದಿಷ್ಟು ಮೈದಾ ವರ್ಸಸ್ ಗೋಧಿ ಹಿಟ್ಟಿನ ಸಣ್ಣ ಮಾಹಿತಿಯಾಗಿತ್ತು. ಈ ಒಂದು ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ. ಉಪಯೋಗ ಆಗಿದೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ತುಂಬ ಜನ ತಲೆಯಲ್ಲಿ ಮೈದಾದ ಬಗ್ಗೆ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳಿವೆ. ಕೆಲವೊಬ್ಬರು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ, ಇನ್ನು ಆರೋಗ್ಯಕ್ಕೆ ಕೆಟ್ಟದು ಅಂತ ಹೇಳ್ತಾರೆ. ಆದರೆ ಇದರಲ್ಲಿರುವಂತಹ ನೈಜತೆಯ ಬಗ್ಗೆ ನಿಮಗೆ ಅರಿವಾದಾಗ ಇದು ನಮ್ಮ ದೇಹಕ್ಕೆ ಒಳ್ಳೆಯದ ಕೆಟ್ಟದ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಇವತ್ತಿನ ಈ ಒಂದು ಮಾಹಿತಿ ನಿಮಗೆ ಅರ್ಥ ಮಾಡಿಸಿದೆ ಅಂತ ಅಂದ್ಕೊಳ್ತೀನಿ. ಎನಿವೆ, ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ, ಒಂದೊಳ್ಳೆ ರೆಸಿಪಿ, ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ.